ಹಲೋ, ಮ್ಯಾಟ್ರ್ ಏನು ಇಲ್ಲ ಅಂದಮೇಲೆ ಯಾಕೆ ಇಷ್ಟೊಂದು ಸೀಕ್ರೆಟ್ ಮಾಡ್ತಿದ್ಯಾ? ನಿಂದು ಏನೋ ಮ್ಯಾಟ್ರ್ ಇಲ್ಲ, ಆದ್ರೂ ನೀನ್ ಯಾಕೆ ನಿನ್ ಫೋನ್ ಯಾರಿಗೂ ಕೊಡಲ್ಲ? ಇನ್ನೊಬ್ರು ಫೋನ್ ವಿಷಯಕ್ಕೆ ಯಾವತ್ತೂ ಹೋಗ್ಬಾರ್ದು. ಆಯ್ತು, ಮ್ಯಾಟ್ರ್ ಏನು ಇಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ವೇದನ್ ಬಾಬಾ ಯಾಕೆ ಯಾವತ್ತೂ ಇಲ್ಲದೆ ಇರೋ ತರ ಸ್ವೀಟ್ ಆಗಿ, ಸಾಫ್ಟ್ ಆಗಿ, ರೊಮ್ಯಾಂಟಿಕ್ ಆಗಿ ಅಮ್ಮೂ ಅಂತ ಒತ್ತಾಗಿ ಕರೆದ್ರು? ನಿನ್ ತಲೆ. ಅವನು ಆರ್ತಿ ಅಕ್ಕ ನನ್ನ ಪ್ರೀತಿಯಿಂದ ಅಮ್ಮೂ ಅಂತ ಕರೀತಾಳಲ್ವಾ, ಅದನ್ನ ಆಡ್ಕೋತಾ ಇದ್ದ ಅಷ್ಟೇ. ನೀವ್ ಸುಮ್ಮನೆ ಅದನ್ನ ದೊಡ್ಡ ವಿಷಯ ಮಾಡಬೇಡಿ. ಲೇ, ಅಷ್ಟೇ ಅಂತೀಯ? ಚಾನ್ಸೇ ಇಲ್ಲ. ಆರ್ತಿ ಅಕ್ಕ ಯಾವತ್ತು ಅಮ್ಮು ಅಂತ ರಾಗ ಎಳೆದು ಕರೆಯೋದೇ ಇಲ್ಲ ಅಲ್ವಾ? ಹಾಗಿದ್ರೆ ಸಮಥಿಂಗ್ ಇದೆ ಅನ್ನೋಂಗಾಯ್ತು. ಹೌದು, ಸಮಥಿಂಗ್ ಇದೆ. ಲೈಕ್ ಡೈನೋಸರಸ್ ವಯಸ್ಸಿಗೆ ಮೀರಿದ್ ಮಾತಾಡ್ತಿಲ್ಲ, ನಡಿಯೋಣ ಮಾತಾಡ್ತಾಳ. ಏನ್ರಿ, ನೀವ್ಯಾಕೆ ಕೊಡಕ್ಕೆ ಹೋದ್ರಿ? ನಾನೇ ಮಾಡ್ಕೊತಿದ್ದೆ. ಇಷ್ಟು ವರ್ಷ ನೀನು ನನಗೆ ಸೇವೆ ಮಾಡಿದೀಯಾ, ಈಗ ನಾನು ರಿಟೈರ್ಡು. ನಾನು ನಿನಗೆ ಒಂದು ಸ್ವಲ್ಪ ಸೇವೆ ಮಾಡೋಣ ಅಂತ. ಸಾಕು, ಸುಮ್ಮನೆ ಇರ್ರಿ. ನೀವು ಯಾವಾಗ ತಾನೇ ರಾಜನ್ ಥರ ಕೆಲಸ ಮಾಡಿಸ್ಕೊಂಡಿದ್ದೀರಿ ಹೇಳಿ? ಕೆಲ್ಸಕ್ಕೆ ಹೋಗುವಾಗಲೂ ಮನೆಗೆ ಬಂದವರೇ ಏನಾದರೂ ಒಂದು ಸಹಾಯ ಮಾಡ್ತಾನೇ ಇದ್ರಿ. ನೀವು ಪುದೀನ ಕೊತ್ತಂಬರಿ ಸೊಪ್ಪು ಬಿಡಿಸೋ ಶಿಸ್ತು ನಿಮ್ಮ ಮಕ್ಕಳಲ್ಲಿ ಯಾರಿಗೂ ಬಂದಿಲ್ಲ. ಅವ್ರು ಬಿಡಿಸ್ಕೊಟ್ರೆ ಒಂದು ದಂಟು ಬಿಟ್ಟಿರ್ತಾರೆ, ಇಲ್ಲ ಸೊಪ್ಪೆ ಬಿಟ್ಟಿರ್ತಾರೆ. ಅದೆಲ್ಲ ಯಾವ ಮಹಾಪರಿ? ನಾವು ಗಂಡಸರು ಹೊರಗಡೆ ಹೋಗಿ ದುಡಿದು ಬರ್ತೀವಿ, ನಮಗೊಬ್ಬರಿಗೆ ಸುಸ್ತಾಗುತ್ತೆ ಅನ್ನೋ ದೊಡ್ಡ ಭ್ರಮೆಗಿಂತ ಇನ್ನೊಂದಿಲ್ಲ ಬಿಡು. ನಾವು ಕೆಲಸಕ್ಕೆ ಹೋದಾಗಲೂ ನಮಗೊಂದಷ್ಟು ಬಿಡುವು ಅಂತ ಸಿಕ್ಕೇ ಸಿಗುತ್ತೆ. ಆದರೆ ನೀವು ಹೆಣ್ಮಕ್ಳಿದ್ದೀರಲ್ಲ, ಬಿಡುವೆ ಇಲ್ಲದೆ ದುಡಿತೀರ. ನಿಮ್ಮ ಕೆಲಸಕ್ಕೆ ಸಂಬಳ ಇಲ್ಲ ಅನ್ನೋ ಕಾರಣಕ್ಕೆ ಅದರ ಗಂಭೀರತೆ ತುಂಬ ಜನರಿಗೆ ಅರ್ಥ ಆಗೋದಿಲ್ಲ. ಒಂದು ಸಾಂಸ್ಥಿಕ ಚೌಕಟ್ಟಿಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡೋ ಬಾಸ್ಗಳಿಲ್ಲ ಅನ್ನೋದು ಬಿಟ್ಟರೆ ನೀವು ಫ್ಯಾಕ್ಟ್ರಿಲಿರೋ ಯಂತ್ರಗಳಿಗಿಂತ ಜಾಸ್ತಿ ದುಡಿತೀರ. ಬೆಳಗ್ಗೆಯಿಂದ ನೀನು ಓಡಾಡಿದ್ದನ್ನು ನೋಡಿದ್ರೆ ಗೊತ್ತಾಗಲ್ವಾ? ಹಾಗೇನಿಲ್ಲ ರೀ, ನಮ್ಮನೇಲಿ ಅಂಥ ಪರಿಸ್ಥಿತಿ ಇಲ್ಲ ಅನ್ಕೋತೀನಿ. ಬೆಳಗ್ಗೆ ತಿಂಡಿ ಅಮ್ಮ ನೋಡ್ಕೊಂಡ್ಲು, ಅಡುಗೆನ ಆರ್ತಿ ನೋಡ್ಕೊಂಡ್ಲು, ಮುಗ್ದೋಯ್ತು. ನಾನು ಬರೀ ವಿಶೇಷ ಅಡುಗೆ ಮೇಲೆ ಸ್ವಲ್ಪ ಕೈ ಆಡಿಸಿದ್ದು. ಇನ್ನು ಉಳಿದಿದ್ದೆಲ್ಲ ನೀವು, ಕಾಂತ, ಸಾರ್ಥಕ, ಧ್ರುವ ನೀವುಗಳೆಲ್ಲ ನೋಡ್ಕೊಂಡಿದ್ದಲ್ವಾ? ಮಾಡ್ದಿರೋ ಕೆಲಸಕ್ಕೆ ನನಗೇನು ಶ್ರೇಯಸ್ಬೇಡ. ಅಂಜೋಕ್ ಶಾಸ್ತ್ರ ಆಗುವಾಗ ಪುಟ್ಟ ಮಗನೂ ದೊಡ್ಡವಳಾಗ್ಬಿಟ್ಲು. ಜೀವನದ ಎಲ್ಲ ಸಂಘರ್ಷನೂ ಅವಳು ಎದುರಿಸ್ಬೇಕಲ್ಲ ಅನ್ನೋ ಚಿಂತೆ ನನಗೂ ಕಾಡಿದ್ದು ಸುಳ್ಳಲ್ಲ. ಆದರೆ ಮದುವೆ ಬಗ್ಗೆ ಅಲ್ಲ, ಅವಳು ತುಂಬ ಚೆನ್ನಾಗಿ ಓದ್ತಾಳೆ. ಅವಳು ಓದೋದನ್ನೆಲ್ಲ ನಾನು ರಿಟೈರ್ ಆದಮೇಲೆ ಓದ್ಸೋಕೆ ಆಗುತ್ತೋ ಇಲ್ವೋ ಅನುಮಾನ ಕಾಡಿದ್ದು ಸುಳ್ಳಲ್ಲ. ಆದರೆ ಇವತ್ತು ವೇದಾಂತ ನನ್ನ ಹೆಗಲ ಮೇಲಿದ್ದ ಭಾರನ ಇಳಿಸ್ಬಿಟ್ಟ ಪರಿ. ಅವನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಆ ಮನೆಯವರೆಲ್ಲ ಹೀಗೇನೆ, ದೊಡ್ಡ ಹೃದಯದವರು. ನಮ್ಮ ರಾಜನೇ ತಗೊಳ್ಳಿ, ಈ ಮನೆಗೆ ತನ್ನ ಕೈಯಲ್ಲಿ ಏನೇನಾಗುತ್ತೋ ಎಲ್ಲ ಮಾಡ್ತಿದ್ದಾನೆ. ಅಷ್ಟು ಒಳ್ಳೆ ಮನಸ್ಸಿರೋ ಮನೇಲಿ ಎಲ್ಲನೂ ಇದೆ. ಆದರೆ ಧ್ರುವ ಮತ್ತು ವೇದಾಂತ ಒಂದಾಗೋದು ಆ ದೇವ್ರಿಗೆ ಯಾಕೆ ಇಷ್ಟ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಅರ್ಥ ಆಗದೆ ಇರೋದು ತುಂಬಾ ಇರುತ್ತೆ. ಸಂಬಂಧಗಳಲ್ಲಿ ಸ್ವಭಾವನೆ ಮುಖ್ಯ ಆಗುತ್ತೆ. ಏಕನಕ್ಷತ್ರದವ್ರಿಗೆ ಆಗ್ಬರಲ್ಲ ಅಂತಾರೆ. ಅದಕ್ಕೆ ಕಾರಣ ಗುಣ, ಸ್ವಭಾವನೆ ಇರಬೇಕು. ಸ್ವಾಭಿಮಾನ, ಆತ್ಮಾಭಿಮಾನ ಇಬ್ರಿಗೂ ಜಾಸ್ತಿನೇ ಇದೆ. ಇಬ್ಬರು ಹಠ ಬಿಡೋರಲ್ಲ, ಅದಕ್ಕೆ ಹೀಗಾಗ್ತಾ ಇದೆ. ರಾಜ ಅವರಣ್ಣನ ದೇವ್ರ ಥರ ನೋಡ್ತಾನೆ. ಆದರೆ ವೇದಾಂತು ರಾಜನ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ನನ್ನ ಪ್ರಕಾರ ಈ ಸಮಸ್ಯೆ ಬಗ್ಗೆ ಹರಿಬೇಕು ಅಂತಂದರೆ ವೇದಾಂತಿ ಮನಸ್ಸು ಮಾಡಬೇಕು. ಹಾಗೆ ಹೇಳಕ್ಕೆ ಬರಲ್ಲ ಪರಿ. ವೇದಾಂತ್ಗೆ ಹೆಣ್ಮಕ್ಳಂದ್ರೇ ಆಗ್ತಾ ಇರಲಿಲ್ಲ. ಆದರೆ ಅವನು ನಿಧಾನವಾಗಿ ನಮ್ಮ ಮನೇಲಿ 4 ಜನ ಇರೋ ಹೆಣ್ಮಕ್ಳ ಮನೆಗೆ ಹೊಂದ್ಕೊಂಡ. ಮಕ್ಕಳ ಜೊತೆನೂ ಸಲಹೆ ಬೆಳೆಸ್ಕೊಂಡ. ಅವನು ಬದಲಾಗೋದಕ್ಕೆ ತಯಾರಿದ್ದಾನೆ, ಅಥವಾ ಪರಿಸ್ಥಿತಿನ ಅರ್ಥ ಮಾಡ್ಕೊತಾನೆ. ನನ್ನ ಪ್ರಕಾರ ಅವರಿಬ್ಬರ ನಡುವೆ ಅವ್ರಿಗೆ ಗೊತ್ತಿಲ್ಲದೆ ಇನ್ನೇನೋ ಆಗ್ತಾ ಇರಬೇಕು. ಹಾಗಂದ್ರೆ ಏನ್ರಿ ಅರ್ಥ? ನಿಜವಾಗ್ಲೂ ಗೊತ್ತಿಲ್ಲ ಪರಿ, ಒಂದು ಊಹೆ ಅಷ್ಟೇ. ಎಲ್ಲ ವಿಧಿಯಾಟ ಪರಿ.
ಅಕ್ಕ ಈ ಗಡಿಯಾರಕ್ಕೆ ಅಣೆ ಕಟ್ಟಕ್ಕೆ ಯಾರಿಗೂ ಬರಲ್ವಾ? ಏನು ಗಡಿಯಾರಕ್ಕೆ ಅಣೆಕಟ್ಟ? ಏನೇ ಹೇಳ್ತಿದ್ಯಾ ನೀನು? ಮತ್ತಿನ್ನೇನಕ್ಕ ಎಷ್ಟು ಫಾಸ್ಟ್ ಆಗಿ ಒಂದ್ ಚೂರು ಕೇರಿಲ್ಲದೆ ಓಡ್ತಿದೆ ನೋಡು. ಮೊನ್ನೆ ತಾನೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ ನೆನಪು. ಆಗ್ಲೇ ದಸರಾ ಬಂದ್ಬಿಟ್ಟಿದೆ. ಎಷ್ಟು ಬೇಗ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ಮದುವೆ ಆದಮೇಲೆ ನನ್ನ ಪರಿಸ್ಥಿತಿ ಹೀಗಾಗ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ವಿಕ್ಕಿ ಅವರಿಂದ ನಾನು ಇಷ್ಟು ದಿನ ದೂರ ಇರ್ತೀನಿ ಅಂತ ನಾನು ಯಾವತ್ತೂ ಊಹೆ ಮಾಡಿರಲಿಲ್ಲ. ನಮ್ಮನ್ನು ಒಂದು ಮಾಡೋದಕ್ಕೆ ನೀವೆಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದೀರಾ. ಈಗ ನಾನು ಅದನ್ನೆಲ್ಲ ಕೈಯಾರೆ ಹಾಳು ಮಾಡ್ಕೊತಿದ್ದೀನಲ್ಲ ಅಂತ ಬೇಜಾರು. ಹಲೋ ಅಕ್ಕ, ಲೇ ಅಕ್ಕ, ಎಲ್ಲೇ ಕಳ್ದೋದೆ? ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಕೈಯಲ್ಲಿರೋದು ಗೊಂಬೆ, ಅದಕ್ಕೆ ಮಾತು ಬರಲ್ಲ. ನೀನ ಗೊಂಬೆ ಥರ ಆಗೋಗ್ಬಿಟ್ಟೆ. ಏನೂ ಇಲ್ಲ ಕಣೆ. ಮತ್ತು ನಾನೇನಂದೆ ಹೇಳು? ಹಾಂ, ಅದೇ ಎಷ್ಟು ಬೇಗ ಟೈಮ್ ಪಾಸ್ ಆಗ್ತಿದೆ ಅಂತ ತಾನೇ ನೀನು ಹೇಳಿದ್ದು. ಆದರೆ ನನಗಾಗ ಅನ್ನಿಸ್ತಾ ಇಲ್ಲ ಅಮ್ಮು. ಈ ಕೊರೋನಾ ಬಂದಿರೋದ್ರಿಂದ ಜೀವನ ನಿಂತಲ್ಲೇ ನಿಂತುಬಿಟ್ಟಿದೆ ಅನ್ನಿಸ್ತಿದೆ. ಹೋದ ವರ್ಷ ಕಳೆದಷ್ಟು ಸ್ಪೀಡಾಗಿ ಈ ವರ್ಷ ಕಳೆದಿಲ್ಲ. ಹಲೋ, ನಾವು ಟಾಪಿಕ್ ಚೇಂಜ್ ಮಾಡೋದು ಬೇಡ. ನೀನು ಇಲ್ಲಿಗೆ ಬಂದಾಗಿಂದ ಡಲ್ ಆಗೇ ಇದೆಯಾ? ಮಾತುಕತೆನೇ ಕಮ್ಮಿ ಆಗೋಗಿದೆ. ಯಾಕೆ ಹಾಗೆ ಅನ್ಕೊಳ್ತೀಯ? ನಾನು ಸ್ವಲ್ಪ ಮಾತು ಕಡಿಮೆನೇ ಅಲ್ವಾ ಆಡೋದು. ಮುಂಚೆನೂ ನೀನು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಆದ್ರೂ ನಿನ್ನ ಮುಖದಲ್ಲಿ ಯಾವಾಗಲೂ ಒಂದು ಸ್ಮೈಲ್ ಇರೋದು. ಆದ್ರೆ ಇವಾಗ ಅದನ್ನು ಯಾರೋ ಹೈಜಾಕ್ ಮಾಡಿದ್ದಾರೆ ಅನಿಸ್ತಿದೆ. ಏನು ನಿನ್ನ ಪ್ರಾಬ್ಲಮ್ಮು? ಹಾಗೆಲ್ಲ ಏನೂ ಇಲ್ಲ ಅಮ್ಮು, ನಾನು ಆರಾಮಾಗೇ ಇದ್ದೀನಿ. ಮದುವೆ ಆದಮೇಲೆ ಮೊದಲಿನ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ನಿನಗೂ ಅದು ಮದುವೆ ಆದಮೇಲೆ ಗೊತ್ತಾಗುತ್ತೆ. ನೀನು ಬದಲಾಗೇ ಆಗ್ತೀಯ. ಅಯ್ಯೋ ಹೋಗಕ್ಕ, ಮಾತೇ ನಮ್ಮ ಆಸ್ತಿ, ಅದೇ ನಮ್ಮ ಬಂಡವಾಳ. ನಿನ್ ಥರ ಸಪ್ಪೆ ಮುಖ ಹಾಕೊಂಡು ನಮ್ಮ ಐಡೆಂಟಿಟಿನೇ ನಾವು ಕಳ್ಕೊಂಡು ಬದುಕಬೇಕು ಅನ್ನೋದಾದ್ರೆ ನನಗೆ ಮದುವೆನೇ ಬೇಕಾಗಿಲ್ಲ. ಅಮ್ಮೋ, ಇನ್ನೂ ರೆಡಿ ಆಗಿಲ್ವೇನೆ? ಆಫೀಸಲ್ಲಿ ಪೂಜೆ ಇದೆ ಅಂತ ಹೇಳಿದ್ದೆ. ಯೋ, ನೆನ್ಪಿದೆ ಕಡೆ ಪರಿ. ಬಿಟ್ರೆ ಮೆದ್ಲಿಗೆ ಕೈ ಹಾಕಿ ಹರ್ದಾಕ್ಬಿಡ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದಿದ್ರೆ ಇವಳಿಗೆ ಗ್ಯಾರಂಟಿ ಗೊತ್ತಾಗಿರೋದು ಏನೋ ಸರಿ ಇಲ್ಲ ಅಂತ. ಎಲ್ಲರ ಥರ ಅಮ್ಮನ ಯಾಮಾರ್ಸೋದಕ್ಕಾಗಲ್ಲ. ಅದು ಅಲ್ಲದೆ ಅವಳು ನನ್ನನ್ನು ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾಳೆ. ಸದ್ಯ ಅಮ್ಮ ಕರೆದ್ಲು. ಅವ್ರಿಗೆ ಗೊತ್ತಾಗ್ಲಂದ್ರೇನು? ನನಗೆ ಗೊತ್ತಾಗಿದ್ದಿಲ್ಲ ಅದಕ್ಕೆ.